ಮೊನ್ನೆ ತಾನೇ ಯೆಲ್ಲೋ ಲೈನ್ ಮೆಟ್ರೋ ಮಾರ್ಗ ಸ್ಟಾರ್ಟ್ ಆಗಿದೆ. ಈಗ ಬಿಎಂಆರ್ಸಿಎಲ್ ನಗರದ ಅತಿ ಉದ್ದದ ಮೆಟ್ರೋ ಮಾರ್ಗ ನಿರ್ಮಿಸುತ್ತಿದ್ದು, ಈ ಮಾರ್ಗ ಐಟಿಬಿಟಿ ಮತ್ತು ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಟೆನ್ಷನ್ ಕಡಿಮೆ ಮಾಡಲಿದೆ. ಐಟಿಬಿಟಿ ಇಂಡಸ್ಟ್ರಿಯಲ್ ಏರಿಯಾ ಮಂದಿಗೆ ಗುಡ್ ನ್ಯೂಸ್. 50 ಸ್ಟೇಷನ್ಗಳು, 68 ಕಿಲೋಮೀಟರ್ ಉದ್ದದ ಮಾರ್ಗ, ಬಹುದಿನಗಳ ಕನಸೀಗ ನನಸಾಗುವತ್ತ ಸಾಗ್ತಿದೆ. ನಗರದ ಟ್ರಾಫಿಕ್ ಜಾಮ್ ತಪ್ಪಿಸಲು ಐಟಿಬಿಟಿ ಪಾರ್ಕ್ಗಳು, ಇಂಡಸ್ಟ್ರಿಯಲ್ ಟೌನ್ಗಳನ್ನ ಸಂಪರ್ಕಿಸುವ ಮೆಟ್ರೋ ಮಾರ್ಗ ನಿರ್ಮಿಸಲು ಬಿಎಂಆರ್ಸಿಎಲ್ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಪಿಂಕ್ ಲೈನ್ ಮೆಟ್ರೋ ಮಾರ್ಗದಲ್ಲಿ 90% ಕಾಮಗಾರಿ ಮುಗಿದಿದೆ. 6 ಎಲಿವೇಟೆಡ್ ಮೆಟ್ರೋ ಸ್ಟೇಷನ್ಗಳನ್ನ ಬರೋ ವರ್ಷ ಓಪನ್ ಮಾಡಲು ಪ್ಲಾನ್ ಮಾಡಲಾಗಿದೆ. ಈಗ ಈ ಮಾರ್ಗವನ್ನ ಕಾಡುಗೋಡಿ ಟ್ರೀ ಪಾರ್ಕ್ ವರೆಗೆ ವಿಸ್ತರಿಸಲು ಬಿಎಂಆರ್ಸಿಎಲ್ ಮುಂದಾಗಿದೆ. ಅಂದುಕೊಂಡಂತಾದ್ರೆ ಇದು ಬೆಂಗಳೂರಲ್ಲೇ ಅತಿ ಉದ್ದದ ಮೆಟ್ರೋ ಮಾರ್ಗವಾಗಲಿದೆ. ಕಾಳೇನ ಅಗ್ರಹಾರ ಅಂದ್ರೆ ಗೊಟ್ಟಿಗೆರೆ, ಜಿಗಣಿ, ಆನಿಕಲ್, ಅತ್ತಿಬೆಲೆ, ಸರ್ಜಾಪುರ, ವರ್ತೂರು, ಕಾಡುಗೋಡಿ ಟ್ರೀ ಪಾರ್ಕ್ ಮಾರ್ಗದಲ್ಲಿ 68 ಕಿಲೋಮೀಟರ್ ಮೆಟ್ರೋ ಸಂಚರಿಸಲಿದೆ. ಈ ಮೆಟ್ರೋ ಮಾರ್ಗಕ್ಕಾಗಿ ಫೀಸಿಬಿಲಿಟಿ ಟೆಸ್ಟ್ ಮಾಡಲು ಬಿಎಂಆರ್ಸಿಎಲ್ ಮುಂದಾಗಿದ್ಯಂತೆ. ಎಲ್ಲೆಲ್ಲಿ ಸ್ಟೇಷನ್ ಬರ್ಬೋದು, ಯಾಕಂದರೆ ಜನರು ಇರುವಂಥ ಜಾಗದಲ್ಲಿ ಅದು ಸ್ಟೇಷನ್ಗಳು ಬರ್ಬೇಕಾಗುತ್ತೆ. ಅದ್ರ ಮೇಲೆ ಅವರು ನೋಡ್ಬಿಟ್ಟು ಅದ್ರ ಮೇಲೆ ನಿರ್ಧಾರ ಮಾಡ್ತಾರೆ. ಸರೌಂಡಿಂಗ್ ಏರಿಯಾಸ್ ಎಷ್ಟು ಏನಿದೆ ಪಾಪ್ಯುಲೇಷನ್, ಅದ್ರ ಮೇಲೆ ಅವ್ರು ಮಾಡ್ತಾರೆ. ಅದ್ರ ಮೇಲೆ ನಮ್ಗೆ ಗೊತ್ತಾಗೋದು ಎಷ್ಟು ಸ್ಟೇಷನ್ ಬರ್ಬೋದು, ಆಮೇಲೆ ಅದಕ್ಕೆ ಯಾವ ಬಣ್ಣ ಅನ್ನೋದು ಆಮೇಲೆ ನಿರ್ಧಾರ ಆಗುತ್ತೆ. ಈ ಮಾರ್ಗದಲ್ಲಿ ಅಂದಾಜು 50 ಮೆಟ್ರೋ ಸ್ಟೇಷನ್ಗಳನ್ನ ನಿರ್ಮಿಸಲಾಗುತ್ತೆ. ಫೀಸಿಬಿಲಿಟಿ ಟೆಸ್ಟ್ ರಿಪೋರ್ಟ್ ಬಿಎಂಆರ್ಸಿಎಲ್ ಕೈ ಸೇರ್ತಿದ್ದಂತೆ ಡಿಪಿಆರ್ ಸಿದ್ಧಪಡಿಸಲಾಗುತ್ತಂತೆ. ಇತ್ತ ಅತ್ತಿಬೆಲೆ ಬಳಿ ಕೆಎಚ್ಬಿ 90,000 ಆಸನಗಳ ಸಾಮರ್ಥ್ಯದ ಕ್ರೀಡಾಂಗಣ ನಿರ್ಮಿಸಲು ಯೋಜನೆ ಹಾಕಿದೆ. ಪಿಂಕ್ ಲೈನ್ ವಿಸ್ತರಿಸೋದ್ರಿಂದ ಪ್ರೇಕ್ಷಕರು ಬಂದು ಹೋಗಲು ಸಹಾಯವಾಗಲಿದ್ಯಂತೆ. ತುಂಬ ಪ್ರಾರಂಭ ಆದರೆ ತುಂಬ ಸಂತೋಷ ಆಗುತ್ತೆ. ಇಲ್ಲಿಂದ ಒಂದು ಮೆಜೆಸ್ಟಿಕ್ ಹೋಗ್ಬೇಕು 1.5 ಅವರ್ ಆಗುತ್ತೆ. ಈಗ ನಾವು 20 ಮಿನಿಟ್ಸಲ್ಲಿ ಇಲ್ಲಿಂದ ಹೋಗ್ತೀವಿ. ಯಾಕೆ ಗೊತ್ತಾ, ಅದು ತುಂಬ ಅನುಕೂಲ ಆಗ್ತೈತೆ. ಈಗ ನಮ್ಮ ವೈಟ್ ಫೀಲ್ಡಿಂದ ಗೊಟ್ಟಿಗೆರೆ, ಅತ್ತಿಬೆಲೆ ಹಿಂಗೆಲ್ಲ ಹೋಗೋದಕ್ಕೆ ತುಂಬ ಈಸಿ ಆಗುತ್ತೆ. ಅದು ಇಲ್ಲಾಂದ್ರೆ ಅಲ್ಲಿ ಟ್ರಾಫಿಕ್ ಜಾಸ್ತಿ ಸಮಸ್ಯೆ ಇದೆ. ಯಾಕಂದರೆ ಸಾಫ್ಟ್ವೇರ್ಗಳೆಲ್ಲ ತುಂಬ ಜನ ಇರ್ತಾರೆ. ಅವರು ಕೆಲಸಕ್ಕೆ ಹೋಗ್ಬೇಕಂದ್ರೆ ತುಂಬ ಅನುಕೂಲ ಆಗುತ್ತೆ ಅವರಿಗೆ. ಈ ಮೆಟ್ರೋ ಮಾರ್ಗಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದ್ರೆ ನಗರದ ಅತಿ ದೊಡ್ಡ ಟ್ರಾಫಿಕ್ ಸಾಗರವನ್ನ ಜನ ನೀರು ಕುಡಿದಷ್ಟೇ ಸಲೀಸಾಗಿ ದಾಟಬಹುದು. ಸರಿಯಾದ ಸಮಯಕ್ಕೆ ಕಚೇರಿ ಮತ್ತು ಮನೆ ತಲುಪಲು ಸಾಧ್ಯ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.